ಗೊಂದಲಗಳಿಗೆ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ. ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಪುನರುಚ್ಚಾರ. ಒಬ್ಬರ ಶ್ರಮದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಬದಲಾವಣೆ ಅನಿವಾರ್ಯ ಆದ್ರೆ ದಲಿತರನ್ನ ಪರಿಗಣಿಸಿ. ಬೆಳಗಾವಿಯಲ್ಲಿ ರಾಜಣ್ಣ ಹೊಸ ಬಾಂಬ್. ಮೊಮ್ಮಗನನ್ನ ಕೊಂದು ತಾಯಿ ಮಗಳು ಆತ್ಮಹತ್ಯೆ ಕೇಸ್. ವ್ಯಾಪಾರ ಲಾಸ್, ಸಾಲ ಹೆಚ್ಚಾಗಿದ್ದಕ್ಕೆ ಸೂಸೈಡ್. ಸ್ಥಳಕ್ಕೆ ಡಿಸಿಪಿ ಸಾರಾ ಫಾತಿಮಾ ಭೇಟಿ, ಪರಿಶೀಲನೆ. ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದ ಕಾವು. ಹೊರಗೆ 84ಕ್ಕೂ ಹೆಚ್ಚು ಸಂಘಟನೆ ಪ್ರತಿಭಟನೆಗೆ ಸಜ್ಜು. ಕೈಕಮಲ ಕುಸ್ತಿಯಲ್ಲಿ ಉತ್ತರಕ್ಕೆ ಭರವಸೆ. ಮಕ್ಕಳಿಗೆ ಇರೋದು ಒಬ್ಬರೇ ಶಿಕ್ಷಕ. ಇದು ಮೂಡಿಗೆರೆಯ ಬಾಳೂರು ಶಾಲೆಯ ವ್ಯವಸ್ಥೆ. ಸರ್ಕಾರಿ ಶಿಕ್ಷಕರನ್ನ ನೇಮಿಸುವಂತೆ ಪ್ರತಿಭಟನೆ.